ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ಟೈಮ್ ಆಗಲೇ 12 ಗಂಟೆ ಆಗಿದೆ. ಇನ್ನೂ ನಾನು ಏನೂ ಮಾಡಿಲ್ಲ. ಬೆಳಗ್ಗೆ ತಿಂಡಿ ಮಾಡಿರೋದು ಅಷ್ಟೇ, ಏನೇನು ಮಾಡಲಿಲ್ಲ. ಪಾತ್ರೆ ಹಾಗೆ ಇದೆ, ಕಸ ಗುಡಿಸೋದು ಹಾಗೆ ಇದೆ. ಬೆಳಗ್ಗೆ ಎದ್ದಿದ್ದು ಕೂಡ ಲೇಟ್ ಆಗಿತ್ತು, ಅದಕ್ಕೋಸ್ಕರ ಏನು ಮಾಡಿಲ್ಲ. ಇನ್ನೂ ಹಾಗೆ ಬಿಟ್ಟಿದ್ದೀನಿ. ಎಲ್ಲ ಮಾಡಬೇಕು ಇನ್ನೂ. ಅಲ್ಲೊಂದು ಸ್ವಲ್ಪ ಬಟ್ಟೆ ಮಡ್ಚೋದಿದೆ. ಆ ಹಾಲ್ ನೋಡಿದ್ರಿ, ಯಪ್ಪ ದೇವ್ರ, ನೋಡೋದೇ ಬೇಡ ಅನ್ನೋ ಥರ ಆಗಿಬಿಟ್ಟಿದೆ ಹಾಲು. ಆ ಥರ ಆಗಿದೆ. ಇನ್ನು ನನ್ನ ಮಗಳು ಬೇರೆ ಎದ್ದು ಆಟಾಡ್ತಾ ಇದ್ದಾಳೆ. ಯಾಕಂತ ಗೊತ್ತಿಲ್ಲ, ಇವತ್ತು ಲೇಟ್ ಆಗಿದ್ದು ಪ್ರಭಾವನ ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ. ನಿನ್ನೆ ಅಂದ್ಕೊಂಡಿದ್ದೆ ಅಲ್ವಾ ತುಂಬ ಕೆಲಸ ಇದೆ ಮಾಡಬೇಕಂತ, ಆ ಕೆಲಸ ಕೂಡ ಆಗಲಿಲ್ಲ. ಬರೀ ಹೀಗೆ ಆಗ್ತಾಯಿದೆ. ಇನ್ನು ನನ್ನ ಮಗಳು ಕೂಗ್ತಾ ಇದ್ದಾಳೆ ಒಬ್ಳು. ನೋಡೋಣ ಹೆಂಗೆ ಕೆಲಸ ಹೋಗುತ್ತಂತ ಹೇಳಿ. ಈಗ ಮುದ್ದು ಬರೋದ್ರೊಳಗೆ ಎಲ್ಲ ಕೆಲಸ ಮಾಡಿ ಅವ್ನು ನಿನ್ನೆ ಮಾಡಬೇಕು. ಅವ್ನು ಇನ್ನೇನು 1:15 ಬರ್ತಾನೆ. ಅಷ್ಟರೊಳಗೆ ನಾನು ಎಲ್ಲ ಕೆಲಸದ್ದು ಮಾಡಿರಬೇಕು. ನೋಡ್ಬೇಕು ಈಗ ಏನೇನು ಆಗುತ್ತೆ ಅಂತ. ಹಾಗೆ ನಿಮ್ಮ ಜೊತೆ ಮಾತಾಡ್ಕೊತ ಹಾಗೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ. ಹಾಗೆ ಆವಾಗಲೇ ಹೇಳಿರೋಯ್ತು, ಪಾತ್ರೆ ತುಂಬಾ ಇತ್ತು. ಬೆಳಗ್ಗೆಯಿಂದ ಏನು ತೊಳೆದೇ ಇರಲಿಲ್ಲ ಪಾತ್ರೆ. ಅದಕ್ಕೋಸ್ಕರ ಪಾತ್ರೆ ತೊಳೆಯೋಣ ಅಂತ ಬಂದೆ. ಪಾತ್ರೆ ಪೂರ ಕ್ಲೀನ್ ಮಾಡಿಕೊಂಡೆ. ಸಿಂಕು ಕೂಡ ಕ್ಲೀನ್ ಮಾಡ್ತೀನಿ, ಯಾಕೆಂದರೆ ಹಾಗೆ ಬಿಟ್ಬಿಟ್ರೆ ಸ್ಮೆಲ್ಲು ಹುಳ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಒಂದ್ಸಲ ನಾನು ಸಫರ್ ಮಾಡಿದ್ದೀನಿ, ಹುಳ ಎಲ್ಲ ಜಾಸ್ತಿ ಆಗಿಬಿಟ್ಟಿತ್ತು. ಆಮೇಲೆ ಮತ್ತು ಮೆಡಿಷನ್ ಏನೇನೋ ಇಟ್ಬಿಟ್ಟು ಅವರು ಓನರ್ ಮಾಮ ಅವರು ಕಮ್ಮಿ ಮಾಡಿಕೊಟ್ಟಿದ್ರು. ಹಾಗೆ ಗ್ಯಾಸ್ ಕೂಡ ಕ್ಲೀನ್ ಮಾಡ್ಕೊತೀನಿ, ಯಾಕಂದರೆ ನೈಟ್ ಮತ್ತು ಒರೆಸೋದಕ್ಕೆ ಅಷ್ಟು ರಿಸ್ಕ್ ಆಗೋಲ್ಲ. ಯಾಕಂದರೆ ಮಕ್ಕಳಿಗೆಲ್ಲ ನಿದ್ದೆ ಬರೋ ಟೈಮ್ ಆಗಿಬಿಟ್ಟಿರುತ್ತೆ. ನಾನು ಕ್ಲೀನ್ ಮಾಡ್ತಾ ನಿಂತ್ಕೊಂಡಾಗ ಮಕ್ಕಳು ಅಳ್ತಾ ಇರ್ತಾರೆ. ಅದಕ್ಕೋಸ್ಕರ ನಾನು ಆಗಿಂದಾಗಲೇ ಕ್ಲೀನ್ ಮಾಡ್ಕೊಬಿಡ್ತೀನಿ, ಯಾವಾಗ ಅಡುಗೆ ಆದರೂ ಅಷ್ಟೇ. ಸೊ ಏನಂದರೆ ಇದು ಗ್ಲಾಸ್ ಸ್ಟವ್ ಅಲ್ವಾ, ಒಂಚೂರು ಎಣ್ಣೆ ಕಲೆ ಬಿದ್ರೂ ಹಾಗೆ ಉಳ್ಕೊಬಿಡುತ್ತೆ. ಹಾಗೆ ಅದರೊಟ್ಟಿಗೆ ಅನ್ನ ಕೂಡ ಇಟ್ಕೊತೀನಿ. ಈ ಕಡೆ ಅಮ್ಮ ಕೂಡ ಅಳ್ತಾ ಇದ್ಲು ಪಾಪ. ಅವಳಿಗೂ ಕೆಳಗೆ ಬಿಟ್ಟಿರಲಿಲ್ಲ, ಮೇಲೆ ಬಿಟ್ಟು ಬಂದಿದ್ದೆ. ಅವಳು ಅಳ್ತಾ ಇದ್ಲು, ಅವಳನ್ನೂ ಸಮಾಧಾನ ಮಾಡೋಣ ಅಂತ ಹೇಳಿ ಹಾಗೆ ಹೋಗಿ ಒಂದು 5 ನಿಮಿಷ ಕುತ್ಕೊಂಡು ಸಮಾಧಾನ ಮಾಡಿದೆ. ಮತ್ತು ಅವಳು ಎದ್ದು ನಿಲ್ಲೋದು ಮಾಡೋದು ಕಲ್ತಿರೋದ್ರಿಂದ ಪಾಪ ಕೆಳಗೆ ಬಿಟ್ಟು ಆಟಾಡಿಸು ಅಂತಾಳೆ. ಬಟ್ ಆದರೆ ನನಗೆ ಕೆಲಸ ಇರುತ್ತೆ, ಆಗೋದಿಲ್ಲ ಕೆಲವೊಂದು ಸಲ. ಕೆಲವೊಂದು ಸಲ ಕೆಲಸ ಬಿಟ್ಟು ಆಟಾಡಿಸ್ತಾ ಇರ್ತೀನಿ. ಹಾಗೆ ಇಲ್ಲಿ ನೋಡಿ ಎದ್ದು ನಿಂತ್ಕೊಳ್ಳೋಕೆ ಟ್ರೈ ಮಾಡ್ತಾವಳೆ. ಹಾಗೆ ಒಂಚೂರು ಎದ್ದು ನಿಲ್ತಾಳೆ, ಹಾಗೆ ಕುತ್ಕೋತಾಳೆ. ಅವಳು ಮುದ್ದು ಆಲ್ರೆಡಿ ಇಷ್ಟೊತ್ತಿಗಾಗಲೇ ನಡೀತಾ ಇದ್ದ. ಇಷ್ಟು ಲೇಟ್ ಮಾಡಿರಲಿಲ್ಲ. ಬಟ್ ಅಮ್ಮನ ಸ್ವಲ್ಪ ಲೇಟ್ ಅನಿಸುತ್ತೆ. ಅಂದರೆ ಒಂದೊಂದು ಮಕ್ಕಳು ಒಂದೊಂದು ಥರ ಇರ್ತಾರೆ ಅಲ್ವಾ. ಎಲ್ಲ ಮಕ್ಕಳಿಗೂ ಕಂಪೇರ್ ಮಾಡೋಕ್ಕೆ ಬರಲ್ಲ ಅಂತ ಹೇಳೋದು ಇದಕ್ಕೆ ಅನಿಸುತ್ತೆ. ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ, ಒಬ್ಬೊಬ್ಬರ ದೇಹದ ರೀತಿ ಒಂದೊಂದು ಥರ ಇರುತ್ತೆ, ಒಬ್ಬೊಬ್ಬರು ಚೇಂಜಸ್ ಇರುತ್ತೆ. ಹಾಗೆ ಸ್ವಲ್ಪ ಅಲ್ಲ ಕಸ ಗುಡಿಸ್ಕೊಂಡು ಕ್ಲೀನ್ ಮಾಡಿಕೊಂಡೆ. ಅದರೊಟ್ಟಿಗೆ ಬಟ್ಟೆ ಕೂಡ ತುಂಬ ಇತ್ತು. ನಾನು 3 ದಿನಕ್ಕೊಂದ್ಸಲ 4 ದಿನಕ್ಕೊಂದ್ಸಲ ಬಟ್ಟೆ ಹಾಕೋದು. ಯಾಕಂದರೆ ಅಮ್ಮನೂ ಕೆಲವೊಂದು ಸಲ ನಾನು ಬಟ್ಟೆ ಹಾಕಿ ಬರೋದ್ರೊಳಗೆ ಅಳ್ತಾ ಇರ್ತಾಳೆ ಪಾಪ. ಅದಕ್ಕೋಸ್ಕರ ಅವಳೊಂದು ಸ್ವಲ್ಪ ಉಸಿರು ಕಟ್ಟಿ ಅಳೋದ್ರಿಂದ ಸ್ವಲ್ಪ ಅವಳಿಗೆ ಹೆದರಿಕೆ ಜಾಸ್ತಿ. ಅಂದರೆ ಒಬ್ಬಳೇ ಮನೇಲಿ ಇರೋದಿಲ್ಲ. ಅದಕ್ಕೋಸ್ಕರ ಬಟ್ಟೆ ಪೂರ ಜೋಡಿಸ್ಕೊಂಡು ಆಗಿಂದಾಗಲೇ ತೆಗೆದಿಟ್ಬಿಟ್ಟೆ. ಮತ್ತೆ ಇಟ್ಬಿಟ್ರೆ ಅಲ್ಲೇ ಸುಮಾರು ನನ್ನ ವ್ಲಾಗಲ್ಲಿ ನೋಡಿದ್ದೀರಾ, ಅಲ್ಲೇ ಇಟ್ಬಿಟ್ಟು ಮತ್ತು ಅದೇ ಬಟ್ಟೆ ಜಾಸ್ತಿ ಆಗಿರುತ್ತೆ. ಅಮ್ಮನೂ ಎಳಿತಾಳೆ ಅಲ್ವಾ. ಅದಕ್ಕೋಸ್ಕರ ನಾನು ಇಲ್ಲಿ ಬಟ್ಟೆ ಜೋಡಿಸೋಣ ಅಂತ ಬಂದರೆ ಅವಳು ಒಂದು ಸೈಡಿಂದ ಕಿತ್ತಾಕೊತ ಬರ್ತಾಳೆ. ಹಾಗಾಗ್ತಿರತ್ತೆ. ಅವಳ ಕೈಯಲ್ಲಿ ಕೀ ಕೊಟ್ಬಿಟ್ಟು ಹಾಗೆ ನೋಡೋಣ ಬಟ್ಟೆ ಬೇಗ ಜೋಡಿಸ್ಕೊಳ್ಳೋಣ ಅಂತ ಹೇಳಿ ಅವಳನ್ನೊಂದು ಸೈಡಿಗೆ ಕೂರಿಸ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೆ. ಮತ್ತು ನನಗೆ ಒಂದು ಹುಕ್ ಥರ ಬೇಕಿತ್ತು, ಈ ಸ್ಟೀಲ್ಸ್ಗೆಲ್ಲ ಅಂಟಿಸ್ತಾರಲ್ವ ಆ ಥರದ್ದು ಹುಕ್ಕು. ಅದು ಕೂಡ ಹುಡ್ಕೋಣ ಅಂತ ಮೇಲೆ ಹತ್ತಿದ್ರೆ ಇವಳು ಅದು ಬಟ್ಟೆಲಿ ಆಟಾಡ್ತಾ ಇದ್ದಾಳೆ. ಕೂಕ್ ಅಂದರೆ ನಾವು ಸಣ್ಣ ಮಕ್ಳಿಗೆ ಆಟಾಡಿಸಿ ಬಟ್ಟೆ ಮುಚ್ಚಿಬಿಟ್ಟು ಎಳೆದ್ಬಿಟ್ಟು ಕೂಕ್ ಅಂತ ಹೇಳಿ ಆಟಾಡಿಸ್ತೀವಲ್ಲ, ಆ ಥರ ಅವಳು ಒಬ್ಬಳೇ ಆಟಾಡ್ತಾ ಇದ್ಲು. ತುಂಬ ಚೂಟಿ ಆಗಿಬಿಟ್ಟಿದ್ದಾಳೆ. ಇತ್ತೀಚೆಗಂತೂ ಗೊತ್ತೇ ಆಗೋದಿಲ್ಲ. ಅವ್ರ ಅಣ್ಣಂಗೆ ಪಾಪ ಅವನಿಗೆ ಬೈತಾ ಇರ್ತೀವಿ. ಬಟ್ ಇವಳು ಕೀಟ್ಲೆ ಮಾಡೋದು ಮಾತ್ರ ಇವಳು ಸಿಕ್ಕಾಪಟ್ಟೆ ಅನಿಸುತ್ತೆ. ಅಷ್ಟು ಗೊತ್ತಾಗಲ್ಲ ಇವಳು ಕೀಟ್ಲೆ ಮಾಡೋದು.
ಅವಳು ಏನೇ ಮಾಡಿದ್ರು ಸುಮ್ಮನಿರಬೇಕು. ಬಟ್ ಅವ್ನು ಏನಾದ್ರು ಮಾಡೋಕ್ಕೆ ಬಂದರೆ ಐ ಅಂತ ಚೀರ್ಕೊಂಡು ಹತ್ಬಿಡ್ತಾಳೆ. ಪಾಪ ಅವ್ನು ಬೈಸ್ಕೋತಾನೆ ನಮ್ಮ ಹತ್ರ. ಹೀಗೆ ಆಗುತ್ತೆ. ಅದೇ ಏನು ಮಾಡೋದು, ಇವಳು ಇನ್ನೂ ಸಣ್ಣವಳಲ್ವ, ಅವನೊಂದು ಸ್ವಲ್ಪ ದೊಡ್ಡವನು. ಅದಕ್ಕೆ ಅವನಿಗೊಂದು ಸ್ವಲ್ಪ ಗದರಿಸಿದಾಗ ಅವನಿಗೊಂಚು ಅರ್ಥ ಆಗುತ್ತೆ ಅಂತ. ಬೇರೆ ಏನೂ ಅಲ್ಲ, ಅವನನ್ನು ಇಗ್ನೋರ್ ಮಾಡ್ತೀವಿ, ಇವಳನ್ನು ಮುದ್ದು ಮಾಡ್ತೀವಿ ಅಂತಲ್ಲ. ಏನಂದರೆ ತಂದೆ ತಾಯಿಗೆ 10 ಮಕ್ಕಳು ಹುಟ್ಟಿದ್ರು ಕೂಡ ಅವರೆಲ್ಲರೂ ಒಂದೇ ಸಮ ಆಗಿರ್ತಾರೆ. ನಮ್ಮ ಮನಸ್ಸಿಗೆ ಭಾಸ ಆಗ್ಬೋದು ಅಷ್ಟೇ. ಅಯ್ಯೋ ಅವ್ರು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳಲ್ಲ, ತಂಗಿನ ಮಾತ್ರ ಚೆನ್ನಾಗಿ ನೋಡ್ಕೊತಾರೆ, ಅಣ್ಣನ ಮಾತ್ರ ಚೆನ್ನಾಗಿ ನೋಡ್ಕೊತಾರೆ ಅಂತ. ಬಟ್ ಆ್ಯಕ್ಚುಲಿ ಅದು ಆಗಿರಲ್ಲ. ಎಲ್ಲರಿಗೂ ಒಂದೇ ಥರ ನೋಡ್ಕೊತಾ ಇರ್ತಾರೆ. ಬಟ್ ಕೆಲವೊಬ್ರು ಮೇಲೆ ಪ್ರೀತಿ ತೋರಿಸ್ತಾ ಇರ್ತಾರೆ ಅಷ್ಟೇ. ನಮ್ಮ ಹಿಂದ್ಗಡೆ ನಮ್ಮ ಮೇಲೂ ಪ್ರೀತಿ ಇರುತ್ತೆ, ಬಟ್ ತೋರಿಸೋದಿಲ್ಲ. ಹಾಗೆ ಬಟ್ಟೆ ಕೂಡ ಕ್ಲೀನ್ ಮಾಡಿಕೊಂಡೆ, ಅದು ಕೂಡ ಹುಗ್ಸಿ ಕುಚ್ಕೊಂಡು ಅಲ್ಲಿ ಬೀಗನೆಲ್ಲ ಕೀನೆಲ್ಲ ಅಟ್ಯಾಚ್ ಮಾಡಿದೆ. ಇಲ್ಲಿ ನೋಡೋಣ, ನನ್ನ ಮಿಷನ್ ಯಾರಿಗೆ ಯೂಸ್ ಆಯಿತು ಬಿಡ್ತು ಗೊತ್ತಿಲ್ಲ. ನನ್ನ ಮಗಳಿಗಂತೂ ಚೆನ್ನಾಗಿ ಯೂಸ್ ಆಗುತ್ತೆ. ಅದ್ರಲ್ಲಿ ಚಂದ ಮಾಡಿ ಆಟಾಡ್ತಾಳೆ ಒಬ್ಬಳೇ. ಅದೊಂದು ತಿರುಗುತ್ತೆ ವೀಲ್, ನಾನು ದಾರ ತೆಗೆದಿಟ್ಟಿರ್ತೀನಿ, ಯಾವಾಗಲೂ ಹೀಗೆ ಆಟಾಡ್ತಾರೆ. ಮತ್ತು ಸೂಜಿ ಗಿಜಿ ಸಿಕ್ಕೊಂಡ್ರೆ ಕಷ್ಟ ಅಂತ ವೀಲ್ ಜೊತೆ ಆಟಾಡ್ಕೊಂಡು ಸಮಾಧಾನ ಮಾಡ್ಕೊಂಡು ಬರ್ತಾಳೆ ಈ ಕಡೆ. ಹಾಗೆ ಅವಳನ್ನ ಸ್ನಾನ ಮಾಡಿಸ್ಬೇಕಿತ್ತು. ಅದಕ್ಕೆ ಅವಳು ಬಟ್ಟೆನ ರೆಡಿ ಮಾಡಿ ಒಂದು ಸೈಡಲ್ಲಿ ಎತ್ತಿಟ್ಕೋತೀನಿ. ಸ್ನಾನ ಮಾಡಿಸ್ಕೊಂಡು ಬಟ್ಟೆ ಎಲ್ಲ ಹಾಕಿ ಅವಳನ್ನೂ ಒಂದು ಸ್ವಲ್ಪ ಆಟಾಡಿಸ್ತೀನಿ. ಅಂದರೆ ಮತ್ತೆ ಸ್ನಾನ ಮಾಡಿಸಿದ ತಕ್ಷಣ ಡೈರೆಕ್ಟಾಗಿ ಊಟ ಮಾಡಿಸೋದು ಸರಿಯಾಗಲ್ಲ. ಅವಳಿಗೂ ಹತ್ತಿರ್ತಾಳೆ ಅಲ್ವಾ ಸ್ನಾನ ಮಾಡುವಾಗ. ಮೇನಾಗಿ ತಲೆ ಸ್ನಾನ ಅಂದರೆ ಬೇಜಾರು. ತಲೆ ಸ್ನಾನ ಮಾಡಿ ಕೂರಿಸ್ಬಿಟ್ರೆ ಸಾಕು, ಅಲ್ಲೇ ಅಳ್ತಾ ಇರ್ತಾಳೆ ನಂಗೆ ಬೇಡ ಅಂತ. ಅದಕ್ಕೆ ಅವಳನ್ನೊಂದು ಸ್ವಲ್ಪ ಸಮಾಧಾನ ಮಾಡಿ ಅಷ್ಟರೊಳಗೆ ನನ್ನ ಮಗನೂ ಬಂದ. ಅವನು ಬರ್ತಾನೆ ಅಲ್ವಾ, ಅವನಿಗೂ ಊಟ ಮಾಡಿಸ್ಬೇಕು. ಅಷ್ಟರೊಳಗೆ ಇವಳಿಗೆ ಊಟ ಮಾಡಿಸ್ಕೊಬಿಡೋಣ ಅಂತ ಹೇಳಿ, ಇವಳಿಗೆ ಊಟ ಮಾಡಿಸೋಣ ಅಂತ ಹೇಳಿ ಅವನ ಜೊತೆ ಆಟಾಡೋಕೆ ಬಿಟ್ಟು ಹೊರಟೆ. ಹಾಗೆ ಇಬ್ಬರಿಗೂ ಊಟ ಮಾಡಿಸಿ ಮಲಗಿಸ್ದೆ. ಇಬ್ಬರೂ ಆರಾಮಾಗಿ ಮಲ್ಕೊಂಡಿದ್ದಾರೆ. ಮಕ್ಕಳು ಮಲ್ಕೊಂಡಾಗ ಎಷ್ಟು ಖುಷಿಯಾಗುತ್ತೆ ಅಂದರೆ ಅಷ್ಟು ಇಷ್ಟ ಅಲ್ಲ. ಹಾಗೆ ನಾನು ಸ್ವಲ್ಪ ಸಂಜೆ ಎಲ್ಲ ರೆಡಿಯಾಗಿ ಇನ್ನೇನು ಕಸ ಎಲ್ಲ ಗೂಡ್ಸಾಗಿತ್ತು ಅಂತ ಹೇಳಿ ಸ್ವಲ್ಪ ಸ್ಕಿನ್ ಕೇರ್ ಮಾಡೋಣ ಅಂತ ಬಂದೆ. ನಾನೇನಿಲ್ಲ, ಈ ಫೇರ್ ಆ್ಯಂಡ್ ಲವ್ಲಿ ಸನ್ಸ್ಕ್ರೀಮ್ ಹಚ್ಚಿದ್ದೀನಿ. SPF 50 ಹಚ್ಚಬೇಕು ನಿಜ ಹೇಳಬೇಕಂದ್ರೆ. ಬಟ್ ನಾವು ಒಳಗೆ ಇರ್ತೀನಿ, ಎಲ್ಲೂ ಹೊರಗಡೆ ಹೋಗೋದಿಲ್ಲ, ಎಲ್ಲೂ ಹೋಗಲ್ಲ ಅಲ್ವಾ. ಅದಕ್ಕೋಸ್ಕರ SPF 30 ಹಚ್ತೀನಿ ಅಷ್ಟೇ. ನೀವೆಲ್ಲ ಹೊರಗಡೆ ಹೋಗಿದ್ರೆ SPF 50 ಹಚ್ಬೋದು. ಹಾಗೆ ಸನ್ಸ್ಕ್ರೀಮ್ ಹಚ್ಚುವಾಗ ನೆಕ್ ಮಾತ್ರ ಮರಿಬಾರ್ದು, ಯಾಕಂದರೆ ನೆಕ್ಕು ಡಾರ್ಕ್ ಆಗುತ್ತೆ. ಅದಕ್ಕೋಸ್ಕರ ಪೂರ್ತಿ ಹಚ್ಕೊತೀನಿ, ಅಲ್ಲಿ ಇಲ್ಲಿ ಎಲ್ಲ ಕಡೆ ಹಚ್ಕೊಂಡು ನೀಟಾಗಿ ಇದು ಮಾಡ್ಕೊತೀನಿ. ಏನು ಗೊತ್ತಾ, ಸನ್ಸ್ಕ್ರೀಮು ನಾನು ನಿಜವಾಗ್ಲೂ ಮೊದಲೆಲ್ಲ ಯೂಸ್ ಮಾಡ್ತಾನೆ ಇರಲಿಲ್ಲ. ಬಟ್ ಮೊನ್ನೆ ಅಂಗನವಾಡಿ ಹೋಗಿದ್ದೆ. ಅಲ್ಲಿ ಅಂಗನವಾಡಿ ಡಾಕ್ಟರ್ ಬಂದಿದ್ದರು. ಯಾಕೋ ಮುಖ ಹೀಗಾಗಿದೆ ಅಂತ ತೋರಿಸಿದಾಗ ಅವರು ಬೈದರು. ಏನು ಹಚ್ಚಲ್ಲ ಅಲ್ವಾ ನೀವು ಮುಖಕ್ಕೆ, ಅದಕ್ಕೋಸ್ಕರ ಹೀಗಾಗಿದೆ. ಅಟ್ಲೀಸ್ಟ್ ಒಂದು ಸನ್ಸ್ಕ್ರೀಮ್ ಅಥವಾ ಒಂದು ಮಾಯ್ಶ್ಚರೈಸರ್ ಕ್ರೀಮ್ ಆದರೂ ಹಚ್ಕೊಳ್ಳಿ. ಹೀಗೆ ಇದ್ದರೆ ಬೇಗ ಮುಖ ಹಾಳಾಗಿಬಿಡುತ್ತೆ. ಅದಕ್ಕೋಸ್ಕರ ಮೊದಲೇ UV ರೇಸ್ ತುಂಬ ಇರುತ್ತೆ ಅಂತ ಹೇಳಿದ್ರು. ನೀವು ಮೊದಲಿಂದನೇ ಅಂದರೆ ಬಾಣಂತಿ ಇದ್ದಾಗಿಂದನೇ ಟ್ರೈ ಮಾಡಬೇಕಿತ್ತು. ಬಟ್ ಇವಾಗ ಸ್ವಲ್ಪ ಲೇಟ್ ಆಗಿದೆ ಅಲ್ವಾ, 1 ಇಯರ್ ಆಯಿತು ಅಲ್ವಾ ಮಗುಗೆ, ಇನ್ನಾದರೂ ಯೂಸ್ ಮಾಡಿ, ಏನಾಗಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಮ್ಮ ಹತ್ರ ಹೇಳಿ ತರಿಸ್ಕೊಂಡೆ. ನಮ್ಮ ಯಾವಾಗಲೂ ಎಷ್ಟೇ ಇದ್ದರೆ ಏನಾದ್ರು ಬೇಕಂದರೆ ಪಾಪ ಹಿಂದೆ ಮುಂದೆ ನೋಡಿದ್ರೆ ತಂದುಕೊಡ್ತಾರೆ. ಅವ್ರಿಗೆ ನಾವು ಖುಷಿಯಾಗಿರೋದೇ ತುಂಬ ಇಷ್ಟ. ಮಕ್ಕಳಾಗಲಿ ನಾವಾಗಲಿ ಯಾವಾಗ್ಲೂ ಅಷ್ಟೇ ಹೇಳ್ತಾ ಇರ್ತಾರೆ, ನನಗೇನಾದರೂ ಪರವಾಗಿಲ್ಲ, ನೀವು ಮನೇಲಿ ಖುಷಿಯಾಗಿ ನಕ್ಕೊಂತ ಆರಾಮಾಗಿದ್ಬಿಟ್ರೆ ಅಷ್ಟೇ ಸಾಕು, ನಾವೆಲ್ಲದೂ ಮರೆತೋಗ್ಬಿಡ್ತೀವಿ, ಆರಾಮಾಗಿ ಕೆಲಸ ಮುಗಿಸ್ಕೊತೀವಿ. ನಿಮ್ಮ ಮನೇಲಿ ಯಾರಿಗಾರು ಒಂದು ಕೆಮ್ಮಾಯಿತು ಅಂತ ಅಂದರೂ ನಮ್ಗೆ ಕೆಲಸನೇ ಮುಗಿಸ್ಕೊಳಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಈ ಥರ ನೀಟಾಗಿ ಎಲ್ಲ ಕಡೆ ಹಚ್ಕೊಂಡು ಮಾಯ್ಶ್ಚರೈಸರ್ ಆಗಲಿ ಸನ್ಸ್ಕ್ರೀನ್ ಆಗಲಿ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಸ್ಕಿನ್ಗೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಫೇರ್ನೆಸ್ ಕೂಡ ಜಾಸ್ತಿ ಬರುತ್ತೆ. ಅದಾದ ನಂತರ ನನ್ನ ಫೇವ್ರೇಟ್ ಕಣ್ಕಪ್ಪು ಮಾತ್ರ ನಾನು ಎಲ್ಲಿ ಹೋದರೂ ಬಿಡೋದೇ ಇಲ್ಲ, ಅಷ್ಟಿಷ್ಟ ನನಗೆ. ಫೇವ್ರೇಟು ಇದು ಎಷ್ಟು ಖಾಲಿಯಾಗಿದೆ ನೋಡಿದೆ, ಇಷ್ಟೇ ಇದೆ. ಇದು ಸುಮಾರು ದಿನವೇ ಆಯಿತು ನಾನು ತಗೊಂಡು. ಅದಕ್ಕೆ
ನನಗೆ ಏನಂದರೆ ನಂಗೆ ಐಲೈನರ್ ಆಗಲಿ ಕಣ್ಕಪ್ ಆಗಲಿ ನಂಗೆ ತುಂಬ ಇಷ್ಟ. ನನಗೆ ನಾನು ಅದಕ್ಕೆ ತುಂಬ ಐಲೈನರು ಕಣ್ಕಪ್ಪೆಲ್ಲ ತುಂಬ ಹಚ್ತೀನಿ. ಹಾಗೆ ಇದು ಮೇನಾಗಿ ಇಂಪಾರ್ಟೆಂಟ್ ಇದೆ. ಹಾಗೆ ಲಿಪ್ ಬಾಮ್. ಯಾವಾಗಲೂ ನಾನು ಹಚ್ಚೋದು ಇಷ್ಟೇ, ಎಲ್ಲಿ ಹೋದರೂ ಅಷ್ಟೇ ನಾನು ಇಷ್ಟೇ ಯೂಸ್ ಮಾಡೋದು. ಏನಂದರೆ ಲಿಪ್ ಬಾಮ್ ಮೇಲೆ ಲಿಪ್ಸ್ಟಿಕ್ ಹಚ್ತೀನಿ, ಆ ಕಣ್ಕಪ್ ಬದಲು ಐಲೈನರ್ ಹಚ್ಚಿರ್ತೀನಿ ಅಷ್ಟೇ. ಆದರೆ ಇಲ್ಲಿ ಹಚ್ಚೋದಿಲ್ಲ, ಅವಾಗ ಇಲ್ಲ ಐ ಲ್ಯಾಶಸ್ ಮೇಲೆ ಹಚ್ಚಿರ್ತೀನಿ. ನನಗೆ ಇಷ್ಟ ಆಗುತ್ತೆ. ಮತ್ತು ನಾನು ಮಸ್ಕರ ಏನು ಯೂಸ್ ಮಾಡಲ್ಲ, ಬ್ಲಷ್ ಆಗಲಿ ಏನೇನು ಯೂಸ್ ಮಾಡೋಲ್ಲ. ನನಗೆ ಇಷ್ಟು ಸಿಂಪಲ್ಲಾಗಿರೋದೇ ತುಂಬ ಇಷ್ಟ. ಅದಕ್ಕೋಸ್ಕರ ನಾನು ಯಾವತ್ತೂ ಇಲ್ಲಿವರೆಗೂ ಅದು ಯಾವುದನ್ನು ಯೂಸ್ ಮಾಡಲಿಲ್ಲ. ಅದಕ್ಕೋಸ್ಕರ ನಾನು ಇನ್ನು ಮುಂದೆನೂ ಯೂಸ್ ಮಾಡಲ್ಲ ಅಂತ ಅನಿಸುತ್ತೆ. ಅದಕ್ಕೆ ನಾನು ಇಷ್ಟೇ ಡೈಲಿ ಎಲ್ಲಿ ಹೋಗ್ತಾ ಬರ್ತಾನೆ ನಾನು ಇಷ್ಟೇ, ಯಾವ ಪೇಟೆಗೆ ಹೋದರೂ ಅಷ್ಟೇ, ಯಾವ ಊರಿಗೆ ಹೋದರೂ ಅಷ್ಟೇ, ನಾನು ರೆಡಿ ಆಗೋದು ಇಷ್ಟು. ಏನಪ್ಪ ಅಂದರೆ ಈಗ ಲೋಷನ್ನು, ಇದು ಸನ್ಸ್ಕ್ರೀನ್ ಮತ್ತು ಮಾಯ್ಶ್ಚರೈಸರ್ ಮೇಲೆ ಸ್ವಲ್ಪ ಕ್ರೀಮ್ ಏನಾದ್ರು ಯೂಸ್ ಮಾಡಿಬಿಟ್ಟು ಲೂಸ್ ಪೌಡರ್ ಅಪ್ಲೈ ಮಾಡ್ತೀನಿ ಅಷ್ಟೇ. ನಾನು ರೆಡಿ ಆಗೋದೇ ಇಷ್ಟು. ತುಂಬ ಸಿಂಪಲಾಗಿ ರೆಡಿ ಆಗ್ತೀನಿ. ಹಾಗೆ ಇದ್ದರೆ ಡೈಲಿಯೂ ಇದೇ ಥರನೇ ಇರುತ್ತೆ. ಒಂದು ಸಣ್ಣ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ಏನಪ್ಪ ಅಂದರೆ ಬರೀ ಕ್ಲೀನ್ ಮಾಡೋದೇ ಇರುತ್ತೆ, ಮಾಮೂಲಿ ಅದೇ ಅಲ್ವಾ ಕ್ಲೀನ್ ಮಾಡೋದು, ಎಲ್ಲ ವ್ಲಾಗ್ದಲ್ಲೂ ಇಷ್ಟ ಇರುತ್ತೆ ಅಂತ ಅಂದ್ಕೊಡ್ತೀನಿ. ಇನ್ನು ರೆಸಿಪಿ ತೋರಿಸೋಣ ಅಂದರೆ ಇವತ್ತು ಮಾರ್ನಿಂಗು ಉಪ್ಪಿಟ್ಟು ಮಾಡಿದ್ದಾಗಿತ್ತು, ಅಂದರೆ ವೆಜ್ ತರಕಾರಿ ಉಪ್ಪಿಟ್ಟು ಮಾಡಿದ್ದೆ. ಸೊ ಅದಕ್ಕೋಸ್ಕರ ಮಾಮೂಲಿ ಅದೆಲ್ಲರಿಗೂ ಬರೋದೆ ಅಂತ ಹೇಳಿ ಅದನ್ನು ಕೂಡ ತೋರಿಸ್ಲಿಲ್ಲ. ಹಾಗೆ ಕ್ಲೀನಿಂಗು ಅದು ಇದು ಆಗುತ್ತೆ. ಮಕ್ಕಳಿಬ್ರು ಮಲ್ಕೊಂಡಿದ್ದಾರೆ. ಹಾಗೆ ನೆಕ್ಸ್ಟ್ ಇಬ್ಬರು ಎದ್ದ ಮೇಲೆ ದೇವ್ರ ಪೂಜೆ ಮಾಡಬೇಕು. ಈಗ ನೋಡಬೇಕು 5:15 ಎಲ್ಲರೂ ಆದರೆ ದೇವ್ರ ಪೂಜೆ ಹಾಗೆ ಮಾಡಿಬಿಡ್ತೀನಿ. ಹಾಗೆ ಅಮ್ಮನೂ ಹೇಳ್ತಾಳೆ. ಅಮ್ಮನೂ ಎದ್ದು ಅವಳಿಗೆ ಮತ್ತೊಂದು ಸಲ ಫೀಡ್ ಮಾಡಿಸ್ಬಿಟ್ಟು ಮುದ್ದುಗೆ ಒಂದು ಲೋಟ ಹಾಲಿಕ್ಸ್ ಕೊಟ್ಟು ಅವಳಿಗೂ ಒಂದು ಸ್ವಲ್ಪ ಕುಡಿತಾಳೆ, ಒಂದು 2 ಸ್ಪೂನಷ್ಟು ಕುಡಿತಾಳೆ ಅಷ್ಟೇ. ಅವಳಿಗೂ ಅದನ್ನು ಕುಡಿಸಿ ಇವತ್ತಿನ ಡೇನ ಎಂಡ್ ಮಾಡ್ತೀನಿ. ಹಾಗೆ ಇವತ್ತಿನ ಡೇ ಜೊತೆಗೆ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತೀನಿ. ನಿಮಗೆ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ ಯಾರು ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ರೆಸಿಪೀಸ್ ಆಗಲಿ ವ್ಲಾಗ್ಸ್ ಆಗಲಿ ಡೈಲಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಕೆಲವೊಂದು ದಿನ ಟೈಮ್ ಇರುತ್ತೆ, ಕೆಲವೊಂದು ದಿನ ಟೈಮ್ ಇರಲ್ಲ. ಅಂದರೆ ಮೊದಲು ಸಣ್ಣವಳಿರೋದ್ರಿಂದ ನಾನು ಫುಲ್ ಡೇ ಪೂರ ಅವಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವಾಗಲೂ ಅವಳ ಮೂಡ್ ಹೇಗಿದೆ ನೋಡ್ಕೊಂಡು ನಾನು ಯಾವುದೇ ಕೆಲಸ ಮಾಡಬೇಕು. ಏನು ಒಂದು ಕ್ಯಾರೆಟ್ ಹಲ್ವಾ ಮಾಡಬೇಕಂದ್ರೆ ಸುಮಾರು ದಿನದಿಂದ ಅಂದ್ಕೊತಾ ಇದ್ದೀನಿ, ಬಟ್ ಅವಳು ಕೈ ಬಿಡ್ತಾ ಇಲ್ಲ. ಈಗಲೂ ಒಂದು ಸ್ವಲ್ಪ ಆಟಾಡ್ತಾ ಇದ್ದಾಳೆ, ಕೆಳಗೆ ಬಿಟ್ಟು ಒಂದು ಸ್ವಲ್ಪ ನಿಂತ್ಕೊಳ್ಳೋದು, ಮಾಡೋದು, ನಡೆಯೋದೆಲ್ಲ ಸ್ವಲ್ಪ ಟ್ರೈ ಮಾಡ್ತಾ ಇದ್ದಾಳೆ. ಅದಕ್ಕೋಸ್ಕರ ಸ್ವಲ್ಪ ಅಂದರೆ ಅವಳು ಕೈ ಬಿಟ್ಟು ನಡೆದ ಮೇಲೆ ಒಂದು ಸ್ವಲ್ಪ ನನಗೆ ಈಸಿ ಆಗುತ್ತೆ. ಅಂದರೆ ನಾನು ಏನು ವ್ಲಾಗ್ಸ್ ಮಾಡ್ತೀನಿ, ಏನು ಡೈಲಿ ಹೇಗೆ ರೊಟೀನ್ ಇರುತ್ತೆ ಹಾಕಿ ತೋರಿಸ್ಬೋದು. ಈಗ ಕೆಲವೊಂದು ರೊಟೀನು ಮಿಕ್ಸೇ ಆಗಿಬಿಡುತ್ತೆ. ನಾನು ಏನು ಮಾಡ್ತೀನಿ ಅದು ಮಿಕ್ಸೇ ಆಗಿಬಿಟ್ಟಿರುತ್ತೆ. ಈಗೇನು ಕೆಲಸ ಮಾಡ್ತೀನಿ ಅಲ್ಲೇ ಅವಳ ಹತ್ರ ಹೋಗ್ಬಿಡ್ತೀನಿ, ಈ ಕೆಲಸ ಅರ್ಧಕ್ಕೆ ಆಗಿಬಿಟ್ಟಿರುತ್ತೆ. ಹಾಗೆ ಎಷ್ಟೋ ವೀಡಿಯೋಸ್ ಹೊರಟೋಗ್ಬಿಟ್ಟಿದೆ, ಎಷ್ಟೋ ರೆಸಿಪೀಸ್ ಹೊರಟೋಗ್ಬಿಟ್ಟಿದೆ. ಹೀಗಾಗ್ತಾ ಇರುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ದಿನ ಅವಳು ನಡೆಯೋಂಗಾದ್ಮೇಲೆ ಅಷ್ಟು ಅನಿಸಲ್ಲ ಅಂತ ಅಂದ್ಕೊತೀನಿ. ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಎಂಡ್ವರೆಗೂ ವಿಡಿಯೋ ನೋಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.